ಇದು ಚಳ್ಳಕೆರೆ ತಾಲೂಕು ಮಿರಸಬೆಹಳ್ಳಿಯಲ್ಲಿ ನಡೆದಂತಹ ಒಂದು ವಿಶೇಷ ಮಾರಮ್ಮನ ಹಬ್ಬ ಇಂದು ನಿಮ್ಮ ಮುಂದೆ ಹಾಜರುಪಡಿಸುತ್ತಿದ್ದೇನೆ. ಈ ವಿಡಿಯೋನ ಒಬ್ಬರಿಗೆ ವಿಶೇಷವಾಗಿ ಸಮರ್ಪಣೆ ಮಾಡುತ್ತಿದ್ದೇನೆ. ಅವರು ಯಾರೆಂದರೆ ಈ ಊರಿನಲ್ಲಿ ಹುಟ್ಟಿ ಬೆಳೆದು ಗಂಡನ ಮನೆಗೆ ಹೋಗಿರುತ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಈ ಹಬ್ಬಕ್ಕೆ ಬಂದಿರುವುದಿಲ್ಲ. ಅದು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಮಕ್ಕಳ ಎಕ್ಸಾಮ್ ಇರ್ಬೋದು. ಹೀಗೆ ಯಾವುದೋ ಒಂದು ಕಾರಣದಿಂದ ಈ ಊರಿಗೆ ಬಂದು ಹಬ್ಬ ಮಾಡದೇ ಇರುವಂಥ ಹೆಣ್ಣು ಮಕ್ಕಳು ಕೊರುವ ರೀತಿ ಇದೆಯಲ್ಲ, ಅದು ತುಂಬ ಕಷ್ಟ. ಆ ವ್ಯತ್ಯಯ, ಆ ನೋವಿದೆಯಲ್ಲ, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅಂಥ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋ ಸಮರ್ಪಣೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ. ನಾನು ನಿಮ್ಮ ಶ್ರೀಧರ KT. ಗೆಳೆಯರೇ, ಇದು ಮಿರಸಬೆಹಳ್ಳಿಯನ್ನು ತಲೆಮಾರಿನಿಂದ ತಲಾಂತರದಿಂದ ಕಾಪಾಡಿಕೊಂಡು ಬಂದಂತಹ ಒಂದು ಶಕ್ತಿ ದೇವತೆ ಎಂದರೆ ಅದುವೇ ಮಾರಮ್ಮ ದೇವಿ ಅಥವಾ ಮಾರಿಕಾಂಬ ಎನ್ನುವ ಈ ಶಕ್ತಿ ದೇವತೆ ಈ ಊರನ್ನು ಕಾಪಾಡಿಕೊಂಡು ಬಂದಿರುತ್ತಾರೆ. ಹಾಗೆಯೇ ಈ ಊರಿನ ಜನಗಳು, ಭಕ್ತರು, ಅನೇಕ ಭಕ್ತಾದಿಗಳು ನಾನಾ ಕಡೆಯಿಂದ ಬಂದು ಪ್ರತಿ ವರ್ಷ ಈ ಊರಿನಲ್ಲಿ ವಿಜೃಂಭಣೆಯಿಂದ ಆರತಿ ಉತ್ಸವವನ್ನು ಈಡೇರಿಸುತ್ತಾರೆ. ಈ ಊರ ದೇವತೆ, ಗ್ರಾಮ ದೇವತೆಯಾದಂತಹ ಮಾರಮ್ಮ ದೇವಿಯ ಹಬ್ಬವನ್ನು ಮತ್ತು ಅದರ ಉತ್ಸವವನ್ನು ನೋಡುವುದೇ ಒಂದು ಸೊಬಗು ಮತ್ತು ಅದೃಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಈ ಸರ್ವ ಮಾಂಗಲ್ಯ ಆದಂತಹ ಮಾರಮ್ಮ ದೇವಿಯು ಈ ಜಗನ್ಮಾತೆ ಹಬ್ಬದ ಸೋಮವಾರದ ರಾತ್ರಿ ಅಲಂಕಾರಗೊಂಡು ಈ ಊರಿನ ಅಂದರೆ ಮಿರಸಬೆಹಳ್ಳಿಯ ರಾಜಬೀದಿಗಳಲ್ಲಿ ಮತ್ತು ಎಲ್ಲ ಕಡೆಯೂ ಸಹ ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಹೋಗಿ ತನ್ನ ಭಕ್ತರಿಗೆ ಬೇಕಾಗಿರುವುದನ್ನು ಕರುಣಿಸುವ ಜಗನ್ಮಾತೆ, ಭಕ್ತವತ್ಸಲೆ ಈ ಮಾರಮ್ಮ ದೇವಿ. ಈ ವಿಡಿಯೋದಲ್ಲಿ ನೀವು ಗಮನಿಸಿರಬಹುದು, ಈ ಊರ ದೇವತೆ, ನಾಡ ದೇವತೆ ಅಥವಾ ಗ್ರಾಮ ದೇವತೆ ಆದಂತಹ ಮಾರಮ್ಮ ದೇವಿಯು ಭಕ್ತರು ಇರುವ ಜಾಗಕ್ಕೆ ಹೋಗಿ ಅವರ ದುಮ್ಮಾನಗಳನ್ನು, ಅವರ ಹರಕೆ ಕೋರಿಕೆಗಳನ್ನು ಕೇಳಿ ಅವರಿಗೆ ಅಲ್ಲೇ ನಿಂತು ಸ್ಥಳದಲ್ಲೇ ಭಕ್ತರಿಗೆ ಉತ್ತರವನ್ನು ಕೊಟ್ಟು ಅವರ ಆಶಯಗಳನ್ನು ಮತ್ತು ಕೋರಿಕೆಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಹಾಗೆ ಈ ಜಗನ್ಮಾತೆ, ಜಗಜ್ಜನನಿ ಮಾರಮ್ಮ ದೇವಿ ಹೇಳಿದ ರೀತಿ ಭಕ್ತರು ಹರಕೆ ಈಡೇರಿಸಿದರೆ ಮುಂದಿನ ವರ್ಷಕ್ಕೆ ಭಕ್ತರು ತಮ್ಮ ಹರಕೆಗಳನ್ನು ನಾನಾ ರೂಪದಲ್ಲಿ ಈಡೇರಿಸುತ್ತಾರೆ. ಅದು ದೇವಿಗೆ ಹೂವಿನ ಹಾರ ಇರಬಹುದು, ಬಲಿ ಇರಬಹುದು ಅಥವಾ ಕಾಣಿಕೆ ರೂಪದಲ್ಲಿ, ಹೀಗೆ ನಾನಾ ಬಗೆಯ ರೂಪದಲ್ಲಿ ತಮ್ಮ ಹರಕೆಗಳನ್ನು ಈಡೇರಿಸುತ್ತಾರೆ. ಬನ್ನಿ ಮುಂದೆ ನೋಡೋಣ ಈ ಊರಿನ ಹಬ್ಬದ ಆಚರಣೆ, ದೇವಿಗೆ ಆರತಿ ಉತ್ಸವವನ್ನು ಹಾಗೂ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಮಾರಮ್ಮ ದೇವಿಯ ಕಟ್ಟಡವನ್ನು, ದೇವಸ್ಥಾನವನ್ನು ಸಹ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹ ನೋಡಲಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮಾರಮ್ಮ ದೇವಸ್ಥಾನದ ನೂತನ ದೇವಸ್ಥಾನದ ನಿರ್ಮಾಣವನ್ನು ನಾವು ನೋಡೋಣ. ನಾನು ಈ ಊರಿಗೆ ಈ ಹಬ್ಬಕ್ಕೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಒಂದು ಡೌಟ್ ಏನಪ್ಪ ಅಂದರೆ, ಇಷ್ಟೊಂದು ಭಕ್ತಿಪೂರ್ವಕವಾಗಿ ಆಚರಿಸುವ ಈ ಮಾರಮ್ಮನ ಹಬ್ಬ, ಆದರೆ ಮಾರಮ್ಮ ದೇವಿಯ ದೇವಸ್ಥಾನ ಮಾತ್ರ ತುಂಬ ಚಿಕ್ಕದಾಗಿತ್ತು. ಅದರ ಒಂದು ನನಗೆ ಕೊರಗಿತ್ತು. ಆದರೆ ಲೇಟ್ ಆದರೂ ಸರಿ, ಲೇಟೆಸ್ಟ್ ಆಗಿ ಅಮ್ಮನ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ನೀವು ಸಹ ನೋಡ್ತಾ ಇದ್ದೀರಾ, ಈ ಭವ್ಯವಾದ ಮಾರಮ್ಮನ ದೇವಸ್ಥಾನವು ನಿರ್ಮಾಣ ಹಂತದಿರುವಾಗಲೇ ಮನಮೋಹಕವಾಗಿ ಭವ್ಯವಾಗಿ ನಿರ್ಮಾಣವಾಗುತ್ತಿದೆ. ಅಮ್ಮನ ದೇವಸ್ಥಾನ ಎತ್ತರದ ಸ್ಥಳದಲ್ಲೇ ನಿರ್ಮಾಣವಾದಂತಹ ಈ ಭವ್ಯ ವಿನೂತನ ನಿರ್ಮಾಣದ ಕಟ್ಟಡ ಹಾಗೂ ವಿನ್ಯಾಸ, ಅದರ ಡಿಸೈನ್ಸ್, ಶಿಲ್ಪಿಯ ಕೆತ್ತನೆ ಹೈ ಲೆವೆಲ್ನಲ್ಲಿದೆ. ನನಗೆ ಈ ದೇವಸ್ಥಾನ ನೋಡಿದಾಗ ನೆನಪಾಗೋದು ಏನಪ್ಪ ಅಂದರೆ, ಈ ಬೇಲೂರು, ಹಳೆಬೀಡು, ಹಂಪಿ, ವಿಜಯನಗರದ ಸಾಮ್ರಾಜ್ಯಗಳಲ್ಲಿ ದೇವಸ್ಥಾನಗಳನ್ನು ನೋಡಿದಂತಹ ನೆನಪು ಕಣ್ಮುಂದೆ ಬರುತ್ತದೆ. ಆರತಿ ಉತ್ಸವಕ್ಕೆ ಇನ್ನೂ ಅಲಂಕಾರವಾಗುತ್ತಿರುವ ಶ್ರೀ ಮಾರಮ್ಮ ದೇವಿ ನಿರ್ಮಾಣದ ಹಂತದಲ್ಲಿ ಇರುವಾಗಲೇ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಮೇಲ್ಛಾವಣಿ ಕಂಪ್ಲೀಟ್ ಆದ ಮೇಲೆ, ಶಿಖರವೆಲ್ಲ ಕಂಪ್ಲೀಟ್ ಆದ ಮೇಲೆ ಇನ್ನೆಷ್ಟು ಮನಮೋಹಕವಾಗಿರುತ್ತದೆಯೋ ನಾನು ಊಹಿಸಲಾರೆ. ವೀಕ್ಷಕರು, ಈ ದೇವಸ್ಥಾನವನ್ನು ನೋಡುತ್ತಿರುವವರು, ನೂತನ ಕಟ್ಟಡವನ್ನು ನೋಡುತ್ತಿರುವವರು ತಪ್ಪದೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಲೇಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ, ಅವರು ಸಹ ಈ ಕಟ್ಟಡ ನಿರ್ಮಾಣವನ್ನು ನೋಡಲಿ.
ಓಕೆ, ಬನ್ನಿ ಇನ್ನು ಆರತಿ ಉತ್ಸವ ಹೇಳಬೇಕಂದರೆ ಪ್ರತಿ ವರ್ಷ ಈ ಊರಿನ ಮುತ್ತೈದೆಯರು, ಸುಮಂಗಲಿಯರು, ಕನ್ಯೆಯರು, ಕೋರ್ಮಕ್ಕಳು ಹಾಗೂ ತವರು ಮನೆಗೆ ಬಂದಂತಹ ಹೆಣ್ಣು ಮಕ್ಕಳು ಈ ಆರತಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಸಹ, ಅಜ್ಜ ಅಜ್ಜಿ, ಹೆಣ್ಮಕ್ಳು, ಹಿರಿಯರು, ತಾತರು ಎಲ್ಲರೂ ಸಹ ಈ ಆರತಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಕಂಕುಳದಲ್ಲಿ ಪುಟ್ಟ ಮಕ್ಕಳು ಬೇವಿನ ಸೀರೆ ಉಟ್ಟುಕೊಂಡು ಆರತಿ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನು ಪೂರೈಸುತ್ತಾರೆ. ಹಾಗೆ ಈ ಊರಿನ ಹಿರಿಯರು, ಗೌಡ್ರು, ಎಲ್ಲ ವರ್ಗದ ಹಾಗೂ ಎಲ್ಲ ವಯಸ್ಸಿನ ಗಂಡು ಮಕ್ಕಳು, ಊರಿನ ಅಧ್ಯಕ್ಷರು, ಪಂಚಾಯಿತಿ ಮೆಂಬರು ಇದರಲ್ಲಿ ಪಾಲ್ಗೊಂಡು ಖುಷಿಯಾಗಿ ಹಬ್ಬವನ್ನು, ಆರತಿ ಉತ್ಸವವನ್ನು ತುಂಬ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ, ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನೀವು ನೋಡ್ತಾ ಇದ್ದೀರಾ ಆರತಿ ಉತ್ಸವವನ್ನು. ಇದು ಈ ಊರಿನ ಅಂದರೆ ಮಿರ್ಸಾಬಹಳ್ಳಿಯ ಒಂದು ಭಾಗದ ಜನ ಮಾತ್ರ ಈಗ ನೀವು ನೋಡ್ತಾ ಇರೋದು. ಮುಂದೆ ಇನ್ನೊಂದು ಭಾಗದ ಜನರು ಸಹ ಅಂದರೆ ಮುತ್ತೈದೆಯರು ಆರತಿ ಹಿಡ್ಕೊಂಡು ಬಂದು ಎಲ್ಲರೂ ಸೇರಿ ಒಟ್ಟಾಗಿ ಯಾವುದೇ ಜಾತಿಯ ತಾರತಮ್ಯ ಇಲ್ಲದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ, ಆರತಿ ಉತ್ಸವವನ್ನು ಮಾಡುತ್ತಾರೆ. ನೀವು ನೋಡ್ತಾ ಇದ್ದೀರಾ ಇನ್ನೇನು ಫಸ್ಟ್ ರೌಂಡ್ ಆರತಿ ಉತ್ಸವ ಈ ಊರಿನ ಮುತ್ತೈದೆಯರು, ಹೆಣ್ಣು ಮಕ್ಕಳು, ಕನ್ಯೆಯರು, ಕೋರ್ಮಕ್ಕಳಿಂದ ಈ ಆರತಿ ಉತ್ಸವ ನಡೀತಾ ಇದೆ ಮಾರಮ್ಮ ದೇವಿಗೆ. ಇದು ಮೊದಲನೇ ಸುತ್ತು. ಹೀಗೆ 3 ಸುತ್ತು ಆರತಿ ಸೇವೆಯನ್ನು ಊರಿನ ಕನ್ಯರು, ಹೆಣ್ಣು ಮಕ್ಕಳು, ಮುತ್ತೈದೆಯರು ನೆರವೇರಿಸಿಕೊಡುತ್ತಾರೆ. ಹಾಗೆ ಸುತ್ತಮುತ್ತಲಿನ ಸಹ ಸಹಸ್ರಾರು ಮಂದಿ ಬಂದಿರುತ್ತಾರೆ, ನೆಂಟಸ್ಥರು ಎಲ್ಲರೂ ಸಹ ಬಂದಿರುತ್ತಾರೆ. ಈ ನೂತನವಾಗಿ ನಿರ್ಮಾಣವಾಗುತ್ತಿರುವ ದೇವಸ್ಥಾನ ಕಂಪ್ಲೀಟ್ ಆದ ಮೇಲೆ ಈ ಊರಿಗೆ ಈ ದೇವಸ್ಥಾನ ಕಳಶ ಇದ್ದಂಗೆ ಇರುತ್ತದೆ. ಈ ಊರಿಗೆ ಹೆಮ್ಮೆಯ ಸಂಕೇತ ಅಂತ ನನ್ನ ಒಂದು ಅನಿಸಿಕೆ ಇದೆ. ಆರತಿ ಉತ್ಸವ ಆದ ಮೇಲೆ ಮುಂದೆ ಎಲ್ರಿಗೂ ಗೊತ್ತೇ ಇದೆ ಮಾರಮ್ಮನಿಗೆ ಪ್ರಿಯವಾದದ್ದು ಏನಂತ, ನಾನ್ ವೆಜ್. ಆರತಿ ಉತ್ಸವ ಆದಮೇಲೆ ಎಲ್ಲರೂ ತಮ್ಮ ಮನೆಗಳಲ್ಲಿ ನಾನ್ ವೆಜ್ ಮಾಡ್ತಾರೆ. ಎಲ್ಲರೂ ಸಹ ಅದಕ್ಕೆ ಬಂದಿರ್ತಾರೆ. ಆದರೆ ಇಲ್ಲಿ ದೇವಸ್ಥಾನದ ಮುಂದೆ ನಡೆಯುವಂಥ ಯಾವುದೇ ಕಾರ್ಯವನ್ನು ಈ ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸಲಾರೆ. ಇಲ್ಲಿ ನಡೆಯುವಂತಹ ಹರಕೆ ಅಥವಾ ಭೇಟಿಯ ವಿಚಾರ ಈ ವಿಡಿಯೋದಲ್ಲಿ ನಾನು ತೋರಿಸಲಾರೆ. ಈ ವಿಡಿಯೋದಲ್ಲಿ ರಕ್ತವನ್ನು ತೋರಿಸಬಾರದು ಅಂತ ಸಾಮಾಜಿಕವಾಗಿ ಕಳಕಳಿ ಇದೆ. ಹಾಗಾಗಿ ಇಲ್ಲಿನ ಭೇಟಿಯ ವಿಚಾರ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಲಾರೆ. ಇದಾದ ನಂತರ ನೀವು ನೋಡ್ತಾ ಇರ್ಬೋದು ಇನ್ನೇನು 3ನೇ ಸುತ್ತಿನ ಆರತಿ ಉತ್ಸವ ನಡೆಯುತ್ತೆ. ತದನಂತರ ಎಲ್ಲರೂ ಖುಷಿಯಿಂದ ಅವರವರ ಮನೆಗೆ ಹೋಗುತ್ತಾರೆ. ತದನಂತರ ಇನ್ನೇನು ಊಟ ಗೀಟ ಎಲ್ಲ ಆದಮೇಲೆ ಮನೋರಂಜನಾ ಕಾರ್ಯಕ್ರಮ ಪ್ರತಿಯೊಂದು ಏರಿಯಾದಲ್ಲಿ ತಮ್ಮದೇ ಶೈಲಿಯಲ್ಲಿ ಮನೋರಂಜನಾ ಕಾರ್ಯಕ್ರಮ ನಡೆಯುತ್ತಿರುತ್ತದೆ. ಕೆಲವೊಂದು ಸರಿ ನಾಟಕ, ಆರ್ಕೆಸ್ಟ್ರಾ ಈ ರೀತಿ ಎಲ್ಲ ನಡೆಯುತ್ತಿರುತ್ತೆ. ಮತ್ತು ತಮ್ಮ ಗಲ್ಲಿಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಈ ರೀತಿ ಎಲ್ಲ ತುಂಬ ಮನೋರಂಜನಾ ಕಾರ್ಯಕ್ರಮ ಇರುತ್ತದೆ. ಗೆಳೆಯರೇ, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಈ ವಿಲೇಜ್ ಮಾಧ್ಯಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಕೆಲವೇ ದಿನಗಳಲ್ಲಿ ಈ ಊರಿನ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಊರಿನ ಇತಿಹಾಸ ಏನೆಂದು, ಪೂರ್ವ ಕಾಲದಿಂದಲೂ ಈ ಊರಿನ ಇತಿಹಾಸ ಏನೆಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀನಿ. ತದನಂತರ ಈ ಊರಿನ ಇತಿಹಾಸದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕನೆಕ್ಟ್ ಆಗಿರಿ. ಈ ವಿಡಿಯೋವನ್ನು ಸಹ ಕೆಲವೇ ದಿನಗಳಲ್ಲಿ ಮಾಡ್ತೀನಿ. ಹೆಚ್ಚಿನ ಮಾಹಿತಿ ಇರೋರು ನನ್ನ ಒಂದು ಕಾಮೆಂಟಲ್ಲಿ ತಿಳಿಸಬಹುದು. ಹಾಗೆ ಇಮೇಲ್ ಬೇಕಾದ್ರೆ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದೂರ ಸರಿ ಅಲ್ಲ.